ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಯಿತು. ಪರಿಚಯ ಪ್ರೇಮಕ್ಕೆ ತಿರುಗ್ತು. ನಂತರ ಮದುವೆ ಕೂಡ ಆಗಿ ಮುದ್ದಾದ ಒಂದು ಮಗು ಕೂಡ ಇತ್ತು. ಇಷ್ಟೆಲ್ಲದರ ಮಧ್ಯೆ ಆಗಾಗ್ಗೆ ಗಂಡ ಹೆಂಡತಿ ನಡುವೆ ಜಗಳ ನಡೀತಾ ಇತ್ತು. ಈ ಒಂದು ಕೌಟುಂಬಿಕ ಕಲಹದ ಪರಿಣಾಮ ಹೆಂಡತಿಯನ್ನ 20 ಬಾರಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಪತಿ. ಯಾಕಾಯ್ತು ಈ ಹತ್ಯೆ? ಈ ವರದಿ ನೋಡಿ. ತುಮಕೂರು ಜಿಲ್ಲೆಯಲ್ಲಿ ಭೀಕರ ಮರ್ಡರ್. 20ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ. ಪತ್ನಿಯನ್ನೇ ಚುಚ್ಚಿ ಕೊಲೆಗೈದ ಪಾಪಿ ಪತಿ. ಗಂಡ ಹೆಂಡತಿ ಅಂದ್ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಜಗಳ ಕೂಡ ಇದ್ದೇ ಇರುತ್ತೆ. ಆದ್ರೆ ಇಲ್ಲೊಬ್ಬ ಪಾಪಿ ಗಂಡ ತನ್ನ ಹೆಂಡತಿಯನ್ನೇ ಚಾಕುವಿನಿಂದ 20ಕ್ಕೂ ಹೆಚ್ಚು ಬಾರಿ ಚುಚ್ಚಿ ಭೀಕರವಾಗಿ ಕೊಲೆಗೈದಿದ್ದಾನೆ. ತುಮಕೂರು ಜಿಲ್ಲೆಯ ಹೊರವಲಯದ ಅಂತರಸನಹಳ್ಳಿ ಬಳಿ ಈ ದುರ್ಘಟನೆ ನಡೆದಿದೆ. ಹೌದು, ಈ ಫೋಟೋದಲ್ಲಿ ಕಾಣ್ತಿರೋ ಈಕೆಯೇ ಪಾಪಿ ಗಂಡನಿಂದ ಹೆಣವಾದ ಹೆಂಡತಿ. ಮಂಡ್ಯದ ಗಣನೂರು ಗ್ರಾಮದ 20 ವರ್ಷದ ಗೀತಾ. ಇಲ್ಲಿ ಕಾಣ್ತಿರೋ ವ್ಯಕ್ತಿಯೇ ನವೀನ್. ಗೀತಾಳನ್ನ ಕೊಂದ ಪಾಪಿ ಗಂಡ. ಕೌಟುಂಬಿಕ ಕಲಹ ಹಿನ್ನೆಲೆ ಹೆಂಡತಿಯ ಕುತ್ತಿಗೆ, ಮುಖ ಹಾಗೂ ದೇಹದ ಇತರೆ ಭಾಗಗಳಿಗೆ ಚಾಕುವಿನಿಂದ ಭಯಾನಕವಾಗಿ 20ಕ್ಕೂ ಹೆಚ್ಚು ಬಾರಿ ಇರಿದಿದ್ದಾನೆ. ಇದರಿಂದ ಗೀತಾ ತೀವ್ರ ರಕ್ತದ ಮಡುವಿನಲ್ಲೇ ಒದ್ದಾಡಿ ಉಸಿರು ಚೆಲ್ಲಿದ್ದಾಳೆ. ತುಮಕೂರು ತಾಲೂಕಿನ ಅಮೃತಗಿರಿಯ ವಾಸಿಯಾಗಿದ್ದ ನವೀನ್ ಅಂತರಸನಹಳ್ಳಿ ತರಕಾರಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದ. 2 ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಮೂಲಕ ಇಬ್ಬರಿಗೂ ಪರಿಚಯವಾಗಿ ಪ್ರೇಮಾಂಕುರವಾಗಿತ್ತು. ಬಳಿಕ ಇಬ್ಬರು ಒಪ್ಪಿಗೆ ಮೇರೆಗೆ ಮದುವೆಯಾಗಿದ್ರು. ವಾರಕ್ಕೆ 2 ದಿನ ಕೆಲಸಕ್ಕೆ ಹೋಗ್ತಿದ್ದ ಗಂಡ ಮನೆ ಬಾಡಿಗೆ ಕಟ್ಟಲಾಗದೆ ಪದೇ ಜಗಳ. ಇನ್ನು ಈ ದಂಪತಿಗೆ ಒಂದು ಮಗುವಿದ್ದು ಆ ಕಂದ ಕೂಡ ಅನಾಥವಾಗಿದೆ. ಆರಂಭದಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ದಿನ ಕಳೆದಂತೆ ವಾರಕ್ಕೆ 2 ದಿನ ಮಾತ್ರ ಕೆಲಸಕ್ಕೆ ಹೋಗ್ತಿದ್ದ. ಇನ್ನುಳಿದ ದಿನ ಮನೆಯಲ್ಲೇ ಕಾಲ ಕಳೀತಿದ್ದ. ಇದರಿಂದ ಮನೆ ಬಾಡಿಗೆ ಕಟ್ಟಲಾಗದೆ ಒದ್ದಾಡುತ್ತಿದ್ರು. ಅಲ್ಲದೆ ಕುಟುಂಬದಲ್ಲಿ ಆಗಾಗ್ಗೆ ಗಲಾಟೆಯಾಗ್ತಿತ್ತು. ನಿನ್ನೆ ಮನೆ ಮಾಲೀಕ ತನ್ನ ಮಗನ ಬಳಿ ಬಾಡಿಗೆ ಹಣ ಕೇಳ್ಕೊಂಡು ಬರುವಂತೆ ಹೇಳಿದ್ರು. ಈ ವೇಳೆ ಮಾಲೀಕನ ಮಗ ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ನಮ್ಮ ಮನೇಲಿ ಒಂದು ವರ್ಷದ ಮೇಲೆ 4 ತಿಂಗಳಾಯ್ತು ಬಾಡಿಗೆ ಬಂದು. ಚೆನ್ನಾಗಿ ಇದ್ಕೊಂಡು ಹೋಗ್ತಾ ಇದ್ರು. ಗಂಡ ಹೆಂಡತಿ ಇಬ್ಬರು ಲವ್ ಮ್ಯಾರೇಜ್ ಆಗಿದ್ರು. ಆಮೇಲೆ ಬಾಡಿಗೆಗೆ ಬೇಕಣ ಅಂತ ಕೇಳ್ಕೊಂಬಂದ್ರು, ಕೊಟ್ಟಿದ್ದ. ಆಮೇಲೆ ಈ ಥರ ಮಾಡ್ಕೊಂಡಿದ್ದಾರೆ. ಅದು ನಮಗೆ ವಿಷಯ ಗೊತ್ತಾಗಿದ್ದು 12 ಗಂಟೆಗೆ ನನಗೆ ವಿಷಯ ಗೊತ್ತಾಯಿತು. ನಾನು ಮಗುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಏನೋ ಇದು ಮಾಡ್ಕೊಂಡು ಬಾಗಿಲು ತೆಗ್ದಿಲ್ಲ ಅಂತ. ಅವಾಗ ಹೋಗಿ ನೋಡಿದಾಗ ಕೊಲೆ ಮಾಡಿ ಓಡೋಗಿದೆ. ಇಲ್ಲ ಸರ್, ಕೆಲಸಕ್ಕೇನು ಹೋಗ್ತಾ ಇಲ್ಲ. ಅವ್ರ ಯಜಮಾನ ಕೆಲಸ ಹೋಗೋದು ಮಾರ್ಕೆಟಲ್ಲಿ ತರಕಾರಿ ಮಂಡಿಲಿ ಕೆಲಸ ಮಾಡಿ. ಒಟ್ಟಾರೆ ಕೌಟುಂಬಿಕ ಕಲಹಕ್ಕೆ ಪತ್ನಿ ಕೊಂದ ಪಾಪಿ ನವೀನ್ ಪರಾರಿಯಾಗಿದ್ದಾನೆ. ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತಲೆಮರೆಸಿಕೊಂಡ ನವೀನ್ಗಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ಮಂಜುನಾಥ್, ತುಮಕೂರು ಪಬ್ಲಿಕ್ ಟಿವಿ.